ಸರ್ವರಿಗೂ ನಾಡಹಬ್ಬ ಮೈಸೂರು ದಸರಾದ ಹಾರ್ದಿಕ ಶುಭಾಶಯಗಳು. ಇವತ್ತು ಅತ್ಯಂತ ಸಂತೋಷ ಮತ್ತು ವಿಶೇಷವಾಗಿ ಆಸೆ ಆಕಾಂಕ್ಷೆಗಳಿಗೆ ಕನಸು ನನಸಾಗುತ್ತೆ ಅಂತ ಹೇಳಕ್ಕೆ ಇದು ಒಂದು ಸಾಕ್ಷಿ. ಹಲವು ದಿನಗಳ ನಮ್ಮ ಪರಿಶ್ರಮ ಮೈಸೂರು ನಗರದಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಸಾಕಷ್ಟು ಉದ್ಯಾನಗಳು ವೃತ್ತಗಳು ಅಭಿವೃದ್ಧಿ ಆಗ್ತಾ ಇರುವಂಥದ್ದು ನಾವು ನೋಡ್ತಾ ಬಂದಿದ್ದೇವೆ. ಅದು ಸರಿ ತಪ್ಪು ಅನ್ನೋ ಚರ್ಚೆಗೆ ನಾನು ಹೋಗಲ್ಲ. ಆದ್ರೆ ಮೊಟ್ಟ ಮೊದಲ ಬಾರಿಗೆ ನನ್ನ ಕ್ಷೇತ್ರದಲ್ಲಿ ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಸಂದರ್ಭದಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಆಡಳಿತದಲ್ಲಿರುವಂತಹ ಎಲ್ಲರನ್ನ ಮನವಿ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಮೈಸೂರು ನಗರದ ಪ್ರವೇಶ ದ್ವಾರ ಈ ವೃತ್ತ ಕತ್ಲೆಯಲ್ಲಿತ್ತು. ಉದ್ಯಮಿಗಳನ್ನ ಖಾಸಗಿ ಸಹಭಾಗಿತ್ವದಲ್ಲಿ ಪಾಲ್ಗೊಂಡು ಇದನ್ನ ನವೀಕರಣ ಮಾಡಬೇಕು ಅಂತ ನಾವು ಕೇಳುವಂತ ಸಂದರ್ಭದಲ್ಲಿ ಯಾರು ಇದರಲ್ಲಿ ಭಾಗಿನೂ ಆಗ್ತಾ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಡೆವಲಪರ್ಸ್ ಜೆಡ್ಮಾರ್ಕ್ ಸ್ವಯಂ ಪ್ರೇರಿತವಾಗಿ ಇವರು ಅರ್ಜಿನ ಕೊಟ್ಟು ನಾವು ಇದನ್ನ ನವೀಕರಣ ಮಾಡಿಕೊಡ್ತೇವೆ, ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿ ನಮ್ಗೆ ಅರ್ಜಿ ಹಾಕಿದಂತ ಸಂದರ್ಭದಲ್ಲಿ ನಾನು ಆ ಅರ್ಜಿನ ಮೈಸೂರು ಮಹಾನಗರ ಪಾಲಿಕೆಗೆ ನಾನು ಶಿಫಾರಸು ಮಾಡಿ ಕಳಿಸಿದ ಮೇಲೆ ಕೆಲವೊಂದು ಷರತ್ತುಗಳನ್ನ ಹಾಕಿ 3 ವರ್ಷಗಳ ಕಾಲ ಇದನ್ನ ಕಾಪಾಡ್ಕೊಳ್ಳೋ ಜೊತೆಗೆ ಇದನ್ನ ಮೇಂಟೈನ್ ಮಾಡ್ಕೊಳ್ಳುವಂತಹ ಷರತ್ತುಗಳನ್ನ ಹಾಕಿ ಈ ಎಲ್ಜಿನ್ ಫೌಂಟೇನ್ ಏನಿದೆ ಮೈಸೂರು ನಗರಕ್ಕೆ ಒಂದು ಐತಿಹಾಸಿಕವಾದಂತಹ ಸರ್ಕಲ್. ಈ ಸರ್ಕಲ್ ಈ ಹಿಂದೆ KR ಸರ್ಕಲ್ ಇರುವಂತಹ ಜಾಗದಲ್ಲಿ ಇದ್ದಂಥದ್ದು. ಅರಮನೆ ನಿರ್ಮಾಣ ಆದ ಮೇಲೆ ಕೃಷ್ಣರಾಜ ಒಡೆಯರ್ ಅವರ ಪುತ್ಥಳಿಯನ್ನ ಸ್ಥಾಪನೆ ಮಾಡುವಂತದಕ್ಕೆ ಅಲ್ಲಿ ಇದ್ದಂತಹ ಈ ಫೌಂಟೇನ್ ತೆಗೆದು ಈ ಭಾಗಕ್ಕೆ 1956ರಲ್ಲಿ ಸ್ಥಳಾಂತರ ಮಾಡಿದಂಥದ್ದು. ಇದು ನಮ್ಮ ವಿದ್ಯಾರ್ಥಿ ದಶೆಯಲ್ಲಿ ನಾವು ಇದನ್ನ ಆನಂದ ಪಡುವಂತಹ ಕೆಲಸ ಆಗ್ತಾ ಇತ್ತು. ಹಲವಾರು ವರ್ಷಗಳಿಂದ ಫೌಂಟೇನ್ ಕೆಲಸ ಮಾಡ್ತಾ ಇರ್ಲಿಲ್ಲ, ವಿದ್ಯುತ್ ಶಕ್ತಿಯ ಯಾವುದೇ ಅಲಂಕಾರ ಇರಲಿಲ್ಲ. ದಸರಾ ಬಂದಾಗ ಕೆಲವೊಂದು ದೀಪಾಲಂಕಾರ ಮಾಡ್ತಾ ಇದ್ದದ್ದು ಬಿಟ್ರೆ ಮತ್ತೆ ಇದನ್ನೆಲ್ಲ ನೋಡ್ತಾ ಇರ್ಲಿಲ್ಲ. ನಾನು ಮೊಟ್ಟ ಮೊದಲಾಗಿ ಮೈಸೂರು ಮಹಾನಗರ ಪಾಲಿಕೆಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಕಾರಣ ನನ್ನ ಶಿಫಾರಸನ್ನ ಪರಿಗಣಿಸಿ ಕೆಲವು ಷರತ್ತುಗಳನ್ನ ವಿಧಿಸಿ ಮೈಸೂರಿನ ಉದ್ಯಮಿಗಳು ಯಾರು ಇದನ್ನ ಮಾಡ್ತೀನಿ ಅಂತ ಬಂದ್ರು ಜೆಡ್ಮಾರ್ಕ್ ಅವ್ರಿಗೆ ಇದನ್ನ ಮಾಡುವಂತದಕ್ಕೆ ಅವಕಾಶ ಮಾಡಿಕೊಟ್ರು. ಸಮೀಪ ಸುಮಾರು 18ರಿಂದ 20 ಲಕ್ಷಗಳ ವೆಚ್ಚದಲ್ಲಿ ಇದರ ನವೀಕರಣನ ಈಗ ಮಾಡಲಾಗಿದೆ. ಇದು ಮುಂದಿನ 3 ವರ್ಷ ಇದು ಅವರ ಜವಾಬ್ದಾರಿ ಆಗಿರ್ತದೆ. ಇದನ್ನ ಮೇಂಟೈನ್ ಮಾಡಿಕೊಂಡು ಇದನ್ನ ಸುಣ್ಣ ಬಣ್ಣ ಹೊಡೆಯುವಂಥದ್ದಾಗಿರ್ಬೋದು, ಗ್ರಿಲ್ಗಳಾಗಿರ್ಬೋದು, ಅಥವಾ ಇದಕ್ಕೆ ಫೌಂಟೇನಿನ ಕಾರ್ಯನಿರ್ವಹಣೆ ಇರ್ಬೋದು, ಇದೆಲ್ಲವೂ ಅವರು ನೋಡಬೇಕು ಅನ್ನೋದು. ಇದರಿಂದ ನಗರ ಪಾಲಿಕೆಗೆ ಆಗುವಂತಹ ಆ ಹೊಣೆಗಾರಿಕೆ ಮತ್ತು ವೆಚ್ಚಗಳು ಕಡಿಮೆ ಆಗಿ ಖಾಸಗಿ ಸಹಭಾಗಿತ್ವದಲ್ಲಿ ಮಾಡಕ್ಕೆ ಮುಂದಾಗಿದ್ದಾರೆ. ನಾನು ಮಾಧ್ಯಮದ ಮೂಲಕ ಉದ್ಯಮಿಗಳಿಗೆ, ಯಾಕಂದ್ರೆ ಮೈಸೂರಿನ ಮಣ್ಣು ಅವರ ಕೈಗಾರಿಕೆಗಳು ಮತ್ತು ಅವರ ವಹಿವಾಟುಗಳು ಮಾಡುವಂಥದಕ್ಕೆ ಅವಕಾಶ ಆಗಿರೋದ್ರಿಂದ ಮರಳಿ ನಗರದ ಸೌಂದರ್ಯವನ್ನು ಕಾಪಾಡುವಂಥದಕ್ಕೆ
ಮೈಸೂರು ನಗರದ ವಿವಿಧ ವೃತ್ತಗಳು ಉದ್ಯಾನವನಗಳನ್ನ ಅಭಿವೃದ್ಧಿಪಡಿಸುವಂಥದ್ದಕ್ಕೆ ಮೈಸೂರು ಮಹಾನಗರ ಪಾಲಿಕೆಯ ಜೊತೆಗೆ ಕೈ ಜೋಡಿಸಿ ಸಹಭಾಗಿತ್ವದಲ್ಲಿ ಕೆಲಸ ಮಾಡುವಂತಹ ಕರೆಯನ್ನ ತಮ್ಮ ಮಾಧ್ಯಮ ಮೂಲಕ ಮನವಿ ಮಾಡ್ಕೊತೇನೆ. ಅದು ಯಾವುದೇ ಆಗಿರ್ಬೋದು, ಮೈಸೂರು ನಗರದ ಯಾವುದೇ ಭಾಗದಲ್ಲಾಗಿರ್ಬೋದು, ಮಾಡುವಂಥದಕ್ಕೆ ಮುಂದಾಗಬೇಕು ಅನ್ನೋ ಮನವಿಯನ್ನು ಮಾಡ್ಕೊತೇನೆ. ಅದರ ಜೊತೆಗೆ ನನಗೆ ಅತ್ಯಂತ ಸಂತೋಷದ ಸಂಗತಿ ಇದು, ನನ್ನ ಕ್ಷೇತ್ರದಲ್ಲಿ ಸಹಭಾಗಿತ್ವ ಮಾಡಿ ಕೆಲಸ ಮಾಡುವಂಥದ್ದಕ್ಕೂ ಯಾರು ಬರ್ತಾ ಇರಲಿಲ್ಲ. ಇದು ಮೊದಲ ಒಂದು ಕಾರ್ಯನ ನಾವು ಮಾಡ್ತಾ ಇದ್ದೀವಿ. ಇದಾದ್ಮೇಲೆ ನಮ್ಮ TN ನರಸಿಂಹಮೂರ್ತಿ ವೃತ್ತ ಇದೆ, ನಮ್ಮ ಟಿಪ್ಪು ವೃತ್ತ ಇದೆ, ಅದೇ ರೀತಿಯಲ್ಲಿ FTS ವೃತ್ತ ಇದೆ. ಎಲ್ಲೆಲ್ಲಿ ನಮಗೆ ವಾಹನ ದಟ್ಟ ಇದೆ ಅಲ್ಲಿ ಏನ್ ಮಾಡಬೇಕು, ನಾನಿವತ್ತು ನಮ್ಮ ACP ಟ್ರಾಫಿಕ್ ಅವ್ರಿಗೂ ನಾನು ಬರೋ ಮಾಡಿದ್ದೇನೆ. ಇಲ್ಲಿ ಅಪಘಾತಗಳು ಜಾಸ್ತಿ ಆಗ್ತಾ ಇರೋದ್ರಿಂದ, ಯಾಕಂದ್ರೆ ನಾನು ಜುಬೇರ್ ಅವ್ರನ್ನ ಕೇಳಿದೆ, ನೀವೀಗ ಇದೆಲ್ಲ ನವೀಕರಣ ಮಾಡ್ತಾ ಇದ್ರಲ್ಲ, ಟ್ರಾಫಿಕ್ ಅವರ ಅನುಮತಿ ಪಡೆದು ಇಲ್ಲಿ ಇನ್ನಷ್ಟು ಸೌಂದರ್ಯವನ್ನು ಮತ್ತು ಸೌಲಭ್ಯಗಳನ್ನ ಮಾಡುವಂಥದ್ದಕ್ಕೆ ಏನಾದ್ರು ಮಾಡಿದ್ದೀರಾ ಅಂತ. ಅವ್ರು ಹೇಳಿದ್ರು, ಇದು ಏನ್ ಮಾಡಿದಾರ ಅದನ್ನ ಯಾವುದೇ ರೀತಿಯಲ್ಲೂ ಬದಲಾವಣೆ ಮಾಡಬಾರ್ದು ಅಂತ ಪೊಲೀಸ್ ಅವ್ರು ಹೇಳಿದಾರೆ ಅಂತ. ನನ್ನ ಒಂದು ಹಿಂದೆಯಿಂದಲೂ ಬೇಡಿಕೆ ಇದೆ, ಈ ಭಾಗದಲ್ಲಿ ಟ್ರಾಫಿಕ್ ಸಿಗ್ನಲ್ ಲೈಟ್ ಆಗ್ಬೇಕು ಅಂತ. ಇದು ಆಗೋದ್ರಿಂದ ಅಪಘಾತಗಳನ್ನ ನಾವು ತಡೆಗಟ್ಟಕ್ಕೆ ಸಾಧ್ಯ ಆಗುತ್ತೆ. ವಿಶೇಷವಾಗಿ ಮೈಸೂರು ಮಹಾನಗರ ಪಾಲಿಕೆ ಇಂಥದನ್ನ ಹೆಚ್ಚಿನ ರೀತಿಯಲ್ಲಿ ಅವರು ಕೈ ಎತ್ಕೋಬೇಕಾಗುತ್ತೆ. ನನ್ನ ಇನ್ನೊಂದು ಕೋರಿಕೆ ಮೊನ್ನೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ನಾನು ಹೇಳಿದ್ದೇನೆ, ಸರ್ಕಾರಿ ಶಾಲೆಗಳ ಶೌಚಾಲಯ ನಿರ್ಮಾಣ ಮತ್ತು ನಿರ್ವಹಣೆ ಇದನ್ನು ಕೂಡ ನಗರ ಪಾಲಿಕೆ ಅಥವಾ ಖಾಸಗಿ ಸಹಭಾಗಿತ್ವದಲ್ಲಿ, ಯಾಕಂದ್ರೆ ಹೆಣ್ಮಕ್ಳು ಓದುವಂತ ವ್ಯಾಸಂಗ ಮಾಡುವಂತ ಶಾಲೆಗಳಲ್ಲಿ ಶೌಚಾಲಯಗಳು ಸರಿ ಇಲ್ಲದೆ ಮಕ್ಕಳು ಶಾಲೆಗೆ ಬರಲ್ಲ. ಅಂಥದ್ದನ್ನ ನಾವು ಮಾಡೋಣ, ಒಂದು ಉತ್ತಮವಾದಂತ ಸಮಾಜ ನಿರ್ಮಾಣ ಮಾಡುವುದಕ್ಕೆ ಸಹಕಾರಿ ಆಗುತ್ತೆ. ಇದನ್ನು ಮಾಡಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅನ್ನೋ ಮಾತನ್ನ ನಾನು ಹೇಳಿದ್ದೇನೆ. ಇವತ್ತು ಇದು ನೋಡಿದಾಗ ಬಹುಶಃ ದಸರಾ ಇನ್ನು 3 ದಿನ ನಂತರ ಪ್ರಾರಂಭ ಆಗ್ಬೇಕಾಗಿರೋದು. ನನ್ನ ಭಾಗಕ್ಕೆ ದಸರಾದ ಕೃಪೆ ಇವತ್ತಿಂದಲೇ ಪ್ರಾರಂಭ ಆಗಿದೆ. ಎಲ್ಲೋ ಕಡೆ ದಸರಾ ಬಂದಾಗ ಮಾತ್ರ ಬಣ್ಣ ಕಾಣ್ತಾ ಇತ್ತು. ಈ ರೀತಿ ಉದ್ಯಮಿಗಳನ್ನ ಜೊತೆಗೆ ತಗೊಂಡು ಅಭಿವೃದ್ಧಿ ಮಾಡೋದ್ರಿಂದ ಅದನ್ನ ಉಳಿಸ್ಕೋಬಹುದ ಅಂತ ನೋಡಿ, ಇದು ಇವತ್ತು ಹೊಸದಾಗೆಲ್ಲ ಮಾಡ್ತಾ ಇರುವಂತದ್ದು, ಬಹಳ ಹಿಂದೆಯಿಂದನೂ ನಾವು ಮಾಡ್ಕೊಂಡ್ ಬಂದಿದ್ದೀವಿ. ನನ್ನ ಆಸೆಗಳು ಇನ್ನಷ್ಟು ಇದೆ. ಮೈಸೂರನ್ನ ಪ್ರವಾಸೋದ್ಯಮ ಕ್ಷೇತ್ರವಾಗಿ ನಾವು ಅಭಿವೃದ್ಧಿ ಮಾಡಿದಂತಹ ಸಂದರ್ಭದಲ್ಲಿ ಉದ್ಯೋಗ ಸೃಷ್ಟಿ ಮಾಡೋ ಜೊತೆಗೆ ನಮಗೆ ಇವತ್ತು ನಮ್ಮ ಸೆಂಟ್ ಫ್ರಾನ್ಸಿಸ್ ಚರ್ಚ್ ಇದೆ, ಅನೇಕ ಕೇಂದ್ರೀಕೃತವಾದಂತಹ ಸ್ಥಳಗಳಿದೆ. ಅದರ ಸುತ್ತಮುತ್ತಲೂ ಕೂಡ ನಮಗೆ ಅಭಿವೃದ್ಧಿ ಮಾಡಬೇಕಾಗಿರುವಂತಹ ಅವಶ್ಯಕತೆ ಇದೆ. ಇಂಥದನ್ನ ಮಾಡುವಂತಹ ಸಂದರ್ಭದಲ್ಲಿ ನಿನ್ನೆ ಕೂಡ ನಾನು ಆಯುಕ್ತರಿಗೆ ಮಾತಾಡಬೇಕಾದ್ರೆ ನಾನು ಹೇಳ್ತಾ ಇದ್ದೆ, ಸುಲಭ ಶೌಚಾಲಯಗಳು ನಾವು ನಿರ್ಮಾಣ ಮಾಡುವಂತಹ ಸ್ಥಳಗಳು ಆಯ್ಕೆ ಮಾಡುವಂಥದ್ದು ಕೂಡ ನಾವು ಎಲ್ಲಿ ಜನ ಬೇಡಿಕೆ ಇರುತ್ತೆ ಅಲ್ಲಿ ಮಾಡಬೇಕು. ಜೊತೆಗೆ ನಾವು ಮೂತ್ರ ವಿಸರ್ಜನೆ ಮಾಡುವಂಥದಕ್ಕೆ ಹಣ ತಗೊಳ್ಳುವಂಥದ್ದು ನಿಲ್ಲಿಸ್ಬೇಕು. ಅದ 8 ಆನೆ 1 ರೂಪಾಯಿನೂ ಕೊಡಕ್ಕೆ ಜನ ಅಲ್ಲೇ ಪಕ್ಕದಲ್ಲೇ ನಿಲ್ತು ಬಿಡ್ತಾರೆ. ಹಾಗಾಗಿ ಮೂತ್ರ ವಿಸರ್ಜನೆಗೆ ಫ್ರೀ ಮಾಡಿ ಬರೀ ಅವರು ಶೌಚಾಲಯ ಉಪಯೋಗಿಸಿದಂತ ಇದಕ್ಕೆ ಹಣ ತಗೊಳ್ಳುವಂಥದ್ದು ಮಾಡಿ, ಅದಕ್ಕೆ ಏನು ಎಷ್ಟಾಗ್ಬೋದು ನೋಡ್ಬಿಟ್ಟು ಬೇಕಾದ್ರೆ ಶಾಸಕರ ಅನುದಾನ ಬೇಕಾದ್ರೆ ಅದನ್ನ ಪೂರೈಸಕ್ಕೆ ನಾವು ಮಾಡಿಕೊಳ್ಳುವಂಥದ್ದಕ್ಕೂ ಮುಂದಾಗ್ತೀವಿ. ಕ್ಷೇತ್ರದಲ್ಲಿ ಕಂಪನಿ ಹೊರತುಪಡಿಸಿ ಬೇರೆ ಯಾವುದಾದ್ರೂ ಖಾಸಗಿ ಕಂಪನಿ ಏನಾದರೂ ಇಲ್ಲ, ಈವರೆಗೂ ಯಾರು ಬಂದಿರಲಿಲ್ಲ. ಈಗ ಬಹುಶಃ ಇದೊಂದು ಆಗಿರೋದ್ರಿಂದ ನಮ್ಮ ಆಸೆಗಳಿಗೆ ಇನ್ನಷ್ಟು ಪುಷ್ಟಿ ಸಿಕ್ಕಿದೆ. ಖಂಡಿತವಾಗಿ ಇದೇ ಮಾದರಿಯಲ್ಲಿ ನಾವು ಅವ್ರು ಬೇಕಾದ್ರೆ ಅವರ ಅಡ್ವರ್ಟೈಸ್ಮೆಂಟ್ ಹಾಕೊಳ್ಳಂಗಿದ್ರು ಹಾಕೊಳ್ಳೋಕೆ ನಾವು ಮಾನದಂಡಗಳು ಏನಿದೆ ಅದನ್ನ ಒಂದು ವಿಶೇಷವಾದಂತ ನಿಯಮಾವಳಿಗಳನ್ನ ರೂಪಿಸಿ ಅದನ್ನ ಮಾಡಕ್ಕೆ ನಾವು ಮುಂದಾಗ್ತೀವಿ. ಮೈಸೂರು ನಗರದಲ್ಲಿ ಯಾರೇ ಇರಲಿ, ಅಂಗಡಿ ಮುಗ್ಗಟ್ಟಿಟ್ಕೊಂಡಿರೋದು ಇರ್ಬೋದು ಅಥವಾ ಕೈಗಾರಿಕಾ ಉದ್ಯಮಿಗಳಾಗಿರ್ಬೋದು, ಶಾಲೆಗಳನ್ನ ನಡೆಸುವಂತ ಉದ್ಯಮಿಗಳಾಗಿರ್ಬೋದು, ಹೋಟೆಲ್ ಉದ್ಯಮಿಗಳಾಗಿರ್ಬೋದು, ನಮ್ಮ ನಗರದ ಸೌಂದರ್ಯ ಕಾಪಾಡುವಂಥದಕ್ಕೆ ಕೈ ಜೋಡಿಸುವಂತಾದರೆ ನಾವು ಖಂಡಿತವಾಗಿ ಅವ್ರನ್ನ ಸ್ವಾಗತಿಸ್ತೀವಿ. ಒಟ್ಟಾರೆ ಜಿಲ್ಲಾಡಳಿತ ಕೂಡ ಮನವಿ ಮಾಡ್ಕೊಂಡಿದ್ದು ಖಾಸಗಿ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಒಟ್ಟಾರೆ ಜಿಲ್ಲೆಯಲ್ಲಿ ಯಾವ ರೀತಿ ಇದೆ? ಇಲ್ಲ, ಜಿಲ್ಲಾಧಿಕಾರಿಗಳು ಮನವಿ ಮಾಡ್ಕೊಂಡಿರುವಂತದ್ದು, ಅದರಿಂದ ಎಷ್ಟು ಜನ ಮುಂದೆ ಬಂದಿದ್ದಾರೆ ಅಂತ ನನ್ಗೆ ಗೊತ್ತಿಲ್ಲ.
ಅದು ಬಹುಶಃ ಇದು ನೋಡಿದ್ಮೇಲೆ ನನಗೂ ಒಂದು ಆಸೆ ಹುಟ್ಟಿದೆ. ಇಂಥದನ್ನ ಅವಕಾಶ ಕೊಟ್ಟಾಗ ಖಂಡಿತವಾಗಿ ನಮ್ಮ ನಗರದ ಸೌಂದರ್ಯವನ್ನು ಕಾಪಾಡುವಂತದಕ್ಕೆ ಅವಕಾಶ ಇದೆ, ಅದು ಮಾಡಬಹುದು ಅಂತ. ಸರ್, ಮೈಸೂರು ಎಂಟ್ರಿ ಆಗೋದೇ ನಿಮ್ ಕ್ಷೇತ್ರದಿಂದ, ಹೌದು. ಹಾಗಾಗಿ ನಿಮ್ ಕ್ಷೇತ್ರನೇ ಫಸ್ಟ್ ಅಭಿವೃದ್ಧಿ ಮಾಡಿ. ಪ್ರಾರಂಭನೂ ನಂದೆ, ಅಂತ್ಯನೂ ನಂದೆ. ನಿಮ್ಮ ಹೆಸರೆಲ್ಲ ವೆಲ್ಕಮ್ ಲೈಟ್ ಕೂಡ ಹಾಕಿದ್ದಾರೆ. ಇಲ್ಲ, ಅದು ದಸರಾಕ್ಕೆ ಸ್ವಾಗತ ಕೋರಿರೋದು. ದಸರಾ ಆದ್ಮೇಲೆ ನನ್ನ ಹೆಸರು ತೆಗ್ದಾಕ್ಬಿಡ್ತಾರೆ. ಸರ್, ಮತ್ತೊಂದು ಆರೋಪ ಇದೆ ಸರ್, ಕನ್ನಡ ಬಳಕೆ ಇಲ್ಲಿ ಕಮ್ಮಿಯಾಗಿ ಇಲ್ಲ, ಇಲ್ಲಿ ನೋಡಿ ಏನಾಗುತ್ತೆ, ಸ್ವಾಗತ ಆಂಗ್ಲ ಭಾಷೆಯಲ್ಲಿ ಮಾಡಿದ್ದಾರೆ, ಒಂದನೇ ಕನ್ನಡದಲ್ಲಿ ಮಾಡ್ತೀವಿ. ಸರ್, ಇನ್ನೊಂದು ಆಗ್ತಾ ಇತ್ತು. ಈಗ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯಿಂದ ಅನುಮತಿ ಕೊಟ್ಟಿರಲಿಲ್ಲ, ಮತ್ತೆ ಈಗ ಅನುಮತಿ ಕೊಟ್ಟಿದ್ದಾರೆ ಕಮಿಷನ್ ಅವರು, ಪುರಬಹುದಲ್ಲಿ ಮಾಡಬಹುದು ಅಂತ ಹೇಳಿ. ನೋಡಿ, ಇಲಾಖಾ ಅಧಿಕಾರಿಗಳಿಗೆ ಅವರ ಜವಾಬ್ದಾರಿ ನಿರ್ವಹಣೆ ಮಾಡುವಂತ ಸ್ವಾತಂತ್ರ್ಯ ಅವ್ರಿಗಿದೆ. ಇಂದು ರಾತ್ರಿಯಿಂದ 14ನೇ ತಾರೀಕು ತನಕ ನಿಷೇಧಾಜ್ಞೆ ಜಾರಿ ಮಾಡಿ ಮಾನ್ಯ ಪೊಲೀಸ್ ಆಯುಕ್ತರು ಆದೇಶ ಹೊರಡಿಸಿದ್ದಾರೆ. ನಾನು ಈ ಪೈಪೋಟಿಯಲ್ಲಿ ನಾನು ಬರೋನಲ್ಲ. ಇತಿಹಾಸನೇ, ಯಾರಿಗೂ ಅಪಮಾನ, ಯಾರಿಗೂ ಪುಷ್ಟಿ ಕೊಡುವಂತ ಕೆಲಸಕ್ಕೆ ನಾನು ಭಾಗಿಯಾಗಲ್ಲ. ಇವತ್ತು ಏನ್ ನಾವು ಕೇಳ್ತೇವೆ, ಸರಿ ಇದ್ರೆ ಅನುಮತಿ ಕೊಡಬೇಕಾಗುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಂತ ನಿರಾಕರಿಸಬೇಕಾಗುತ್ತೆ. ಅದು ಸ್ಪಷ್ಟ ರೂಪದಲ್ಲಿ ಜಿಲ್ಲಾಡಳಿತಕ್ಕೆ ಇರುವಂತಹ ಒಂದು ಅವರ ಕರ್ತವ್ಯ. ನನ್ನ ಕ್ಷೇತ್ರ ವ್ಯಾಪ್ತಿಯ ಹೊರಗಿರುವಂಥದ್ದು ನನಗೆ ಯಾರು ಇವತ್ತವರೆಗೂ ಮನವಿ ಮಾಡಿಕೊಂಡಿಲ್ಲ. ಹಾಗಾಗಿ ನಾನು ಈ ವಿಚಾರದಲ್ಲಿ ಹೆಚ್ಚಾಗಿ ಮಾತಾಡಲ್ಲ. अस्सलाम वालेकुम। अभी इस बारे में पहले तो मैं शुक्रगुजार हूँ हमारे एमएलए साहब का, कॉर्पोरेशन कमिश्नर साहब का, और यहाँ की पुलिस और ट्रैफिक जो उन्होंने मुझे सपोर्ट किया है इस काम के लिए। और दोबारा इस काम में जो है ना, खाली मेरे लिए अच्छा नहीं है, ये पूरे आवाम के लिए है। यहाँ पे आने अभी वेलकम है, दशहरा टाइम है, और हमारे एमएलए का जो एरिया है ना, जो वेलकम ऑफ द मैसूर प्लेस है, तो इसके वास्ते कुछ करने का हमने मौका दिया है। हम उनके शुक्रगुजार हैं कि हमने इसे चीज को हमने ये मौका दिया है। सर, आपको 3 साल का जो पीरियड मिला है, आपकी सरपरस्ती में, आपकी निगरानी में, आप इसको जो है किस तरह ऐसी खूबसूरती को बरकरार रखेंगे? इंशाल्लाह हमें इसके ऊपर हमने जो भी उन्होंने रिसर्च रन्स दिए उनसे हमारा इत्तेफाक है, जो कॉर्पोरेशन है, एज पर दैट वी कैन फॉलो ऑन दैट रूल्स। और जितने भी आज के इस प्रोग्राम में शिरकत करें, आपके दोस्त, आपके जो भी साथियां जो भी हैं, उनके लिए आप क्या कहना मैं उनका शुक्रगुजार हूँ। उनका कभी भी इंकरेज मेरे साथ रहता है, और कोई भी काम में मेरे साथ आके खड़ के इस तरह से मुकम्मल हो तक भी वो अपना पूरा वर्क आउट ये देते हैं। बहुत बहुत शुक्रिया। जज़ाकल्लाह। ಮೈಸೂರು ಮಹಾನಗರ ಪಾಲಿಕೆ ಹಾಗೂ PPP ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಸಹಭಾಗಿತ್ವದಲ್ಲಿ ಜಟ್ಮಕ್ನವರು ಈ ಕೌಶಲ್ ಸರ್ಕಲ್ ಮತ್ತು ಪೈಲಟ್ ಸರ್ಕಲ್ 2 ವರ್ಷಗಳನ್ನು ತಗೊಂಡು ಅದು ಅಭಿವೃದ್ಧಿ ಮಾಡಿದ್ದಾರೆ. ಇದೊಂದು ನಮಗೆ ತುಂಬ ಸಂತೋಷದ ವಿಷಯ. ಇದು ನಮ್ಮ ಮಹಾನಗರ ಪಾಲಿಕೆ ಮೇಲೆ ಯಾವುದೇ ರೀತಿಯ ಹೊರೆ ಇರೋದಿಲ್ಲ, ಮತ್ತು ರೆಗ್ಯುಲರ್ ಆಗಿ ಮೇಂಟೈನ್ ಆಗ್ತಾ ಇರ್ತದೆ. ಮತ್ತು ನಾವಿಲ್ಲಿ ಒಬ್ಬರಿಗೆ ಅಪಾಯಿಂಟ್ ಮಾಡೋ ಅವಶ್ಯಕತೆ ಇಲ್ಲ, ಸೆಕ್ಯೂರಿಟಿ ಆಗಲಿ ಯಾರಾಗಲಿ, ಇವ್ರ ಕಡೆ ಎಲ್ಲ ಅಪಾಯಿಂಟ್ಮೆಂಟ್ ಮಾಡಿ ಇದನ್ನು ನಿರ್ವಹಣೆ ಮಾಡ್ತಿರ್ತಾರೆ. ಇದರಿಂದ ಒಳ್ಳೆಯ ಒಂದು ಮಹಾನಗರ ಪಾಲಿಕೆ ಪ್ರಯೋಜನ ಆಗ್ತಿದೆ. ಇದೇ ರೀತಿ ನಮ್ಮ ಬೇರೆ ಬೇರೆ ವಾರ್ಡ್ಗಳಲ್ಲೂ ICC ಅವರು, RPA ಅವರು ಎಲ್ಲ ಮುಂದೆ ಬಂದಿದ್ದಾರೆ, ಮತ್ತು LIC ಅವರು ಸಹ ಮುಂದೆ ಬಂದಿದ್ದಾರೆ. ಬಟ್ ಅವ್ರು ಏನೂ ಮಾಡಲಿಲ್ಲ, ಅದನ್ನು ಸಹ ಇವರೇ ಕೇಳ್ತಿದ್ದಾರೆ. ಇವರೇ ಕೊಡೋದಕ್ಕೆ ಅದನ್ನು ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಮೈಸೂರನ್ನ ಸೌಂದರ್ಯೀಕರಣಗೊಳಿಸುತ್ತಾ ನಾನು ಈಗ ಕೇಳ್ಕೊಡ್ತೀನಿ. ಏನ್ ಮಾನದಂಡ? ಮಾನದಂಡ ಆ ಥರ ಏನು ಸ್ಟ್ರಿಕ್ಟ್ ಆಗಿರೋದಿಲ್ಲ. ಇವ್ರದ್ದೇನು ಅಡ್ವರ್ಟೈಸ್ಮೆಂಟ್ ಇದೆ ಅದು ಒಂದು ನಮ್ಮದು ಇದಿದೆ, ನಾನು ಪ್ರಕಾರ ಅಷ್ಟು ಮಾತ್ರ ಡಿಸ್ಪ್ಲೇ ಮಾಡಬೇಕು. ಮತ್ತು ಏನಿದೆ ಅದನ್ನು ಯಥಾಸ್ಥಿತಿ ನಾವು ಕಾಪಾಡ್ಕೋಬೇಕು. ಈಗ ಇದು ಹೆರಿಟೇಜ್ ಬಿಲ್ಡಿಂಗ್ ಆಗಿದೆ. ಈ ಹೆರಿಟೇಜ್ ಇದಕ್ಕೆ ಯಾವುದೇ ರೀತಿ ಧಕ್ಕೆ ಬರೋದಿದೆ. ಇದಕ್ಕೆ ಸುಣ್ಣ ಬಣ್ಣ ಒಳ್ಳೆ ಪೇಂಟ್ ಮಾಡಿ ಇದನ್ನೇ ಮೇಂಟೈನ್ ಮಾಡ್ಕೊಂಡು ಮಾಡೋದಕ್ಕೆ ನಾವು ಕಂಡೀಷನ್ ಹಾಕಿದ್ರೆ ಅದ್ರ ಪ್ರಕಾರ ಇವ್ರು ಮಾಡಿದ್ದಾರೆ. advertisement ಅಂದಾಗ ಸಾಕಷ್ಟು ಬ್ಯಾನರ್ಗಳು ಇಲ್ಲ, ಇದು ಮುಂದಿನ ದಿನಗಳಲ್ಲಿ ನಾವು ಮೈಸೂರು ಪಾಲಿಕೆನ ಫ್ಲೆಕ್ಸಿಬಲ್ ಅಂತ ಮಾಡಿದ್ದೀವಿ. ನಾವು ಎಲ್ಲ ರಾಜಕೀಯ ಮುಖಂಡರನ್ನ ಕೂತ್ಕೊಂಡು ಯಾರು ಹಾಕ್ಬಾರ್ದು ಅನ್ನೋ ರೀತಿಯಲ್ಲಿ ಒಂದು ಪ್ಲಾನ್ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಡ್ತೀವಿ. ಪಾರ್ಟ್ನರ್ಶಿಪ್ ಬರ್ತಾರೆ ಸರ್ ಪ್ರೈವೇಟ್ ಆಗಿ? ಬರ್ತಿದ್ದಾರೆ. ಹೊಸದಾಗಿ ಬಂದ್ಮೇಲೆ ಹೇಗಿದೆ ಸರ್ ಈಗ ಉದ್ಯಮಿಗಳು ಏನೋ ಮುಂದೆ ಬರ್ತಾ ಇದೆ? ಇದು ನಾವು ಬಂದಲೇ ಮೊದಲೇ